Hello friends, welcome back to my channel. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬು, ಇದು ಹೆಸರು ಫ್ರೆಂಡ್ಸ್ ರಿಕ್ವೈರ್ಮೆಂಟ್ 2026 ಅಮೇರಿಕನ್ ಕಂಪನಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತದೆ. ಇದು ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ವರ್ಕ್ ಆಗಿದ್ದು, ಇದು ನೀವು ಮನೆಯಲ್ಲೇ ಕುಳಿತು ಕೆಲಸ ಮಾಡುವಂಥ ಕೆಲಸ ಆಗಿದ್ದು, ಇಲ್ಲಿ ನಿಮಗೆ 60,000ಕ್ಕೂ ಹೆಚ್ಚು ಸ್ಯಾಲರಿ ಪ್ಯಾಕೇಜು ಸಿಗುವಂಥ ಕೆಲಸ ಲಭ್ಯವಿದೆ. ಇದು ಪರ್ಮನೆಂಟ್ ಉದ್ಯೋಗ ಆಗಿದ್ದು, ನೀವು ಇದು ಮನೆಯಲ್ಲೇ ಕೆಲಸ ಮಾಡಬಹುದು. ಇದು ಹೆಲ್ತ್ ಅಂದರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಇದು ಸಂಸ್ಥೆಯಾಗಿದ್ದು, ಇದರಲ್ಲಿ ನೀವು ಕೆಲಸ ಮಾಡಲಿಕ್ಕೆ ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಯಾವ ರೀತಿ ಅಪ್ಲೈ ಮಾಡೋದು, ಯಾವೆಲ್ಲ ಪ್ರೊಸೀಜರನ್ನು ಫಾಲೋ ಮಾಡಬೇಕು, ನಿಮ್ಮ ಕ್ವಾಲಿಫೈ ಏನೆಲ್ಲ ಇರಬೇಕು ಎಲ್ಲನೂ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಯಾರು ಕೂಡ ಮಿಸ್ ಮಾಡದೆ ನೋಡಿ. ಇಲ್ಲಿ ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು, ಹೌದಲ್ವಾ? ಸ್ಟೂಡೆಂಟ್ಗಳು ಮತ್ತು ಗೃಹಿಣಿಯರು, ಮಹಿಳೆಯರು ಯಾರೆಲ್ಲ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದೀರಾ ಅವರೆಲ್ಲ ಇದು ಮಾಡ್ಬೋದು. ಇದು ನೈಟ್ ಶಿಫ್ಟ್ ಕೂಡ ಎಲೆವೆನ್ಸ್ ಕೂಡ ಇದೆ. ಒಂದು ವೇಳೆ ನಿಮಗೆ ಇದರಲ್ಲಿ ನೈಟ್ ಶಿಫ್ಟ್ ನೀವು ಕೆಲಸ ಮಾಡೋದಾದರೆ ಹೆಚ್ಚು ಸಂಬಳ ಸಿಗುವಂಥ ಪ್ಯಾಕೇಜ್ ಇದೆ, ಹೌದಲ್ಲ? ಹೊಸಬರು ಕೂಡ ಅಪ್ಲೈ ಮಾಡ್ಬೋದಂತೆ, ಎಕ್ಸ್ಪೀರಿಯನ್ಸ್ ಇಲ್ಲದೇ ಅಪ್ಲೈ ಮಾಡ್ಬೋದು. ಸರಿ, ಇದು ಫ್ರೆಂಡ್ಸ್ ರಿಕ್ವೈರ್ಮೆಂಟ್ 2026 ಅಂತ ಹೇಳಿದ್ದಾರೆ. ಇಂದಿನ ವಿಡಿಯೋದಲ್ಲಿ ನಾವು ಭಾರತದಲ್ಲಿರುವಂಥ ಅಭ್ಯರ್ಥಿಗಳಿಗೆ ಭರ್ಜರಿಯಾಗಿ ವರ್ಕ್ ಫ್ರಮ್ ಹೋಮ್ ಉದ್ಯೋಗಾವಕಾಶ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ನೇಮಕಾತಿಯನ್ನು ಪ್ರಸಿದ್ಧ ಕಂಪನಿ ಫ್ರೆಂಡ್ಸ್ ಪ್ರಕಟಿಸಿದ್ದು, ಇದು ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ಹುದ್ದೆಯೇ ನೇಮಕಾತಿ ಮಾಡ್ತಾ ಇದ್ದಾರೆ. ಈ ಕೆಲಸದ ವಿಶೇಷತೆ ಏನೆಂದರೆ, ಇದು ನಿಮಗೆ ಪರ್ಮನೆಂಟ್ ವರ್ಕ್ ಆಗಿದ್ದು, ಉತ್ತಮ ಸ್ಯಾಲರಿ ಮತ್ತು ಅನ್ಲಿಮಿಟೆಡ್ ಕಮಿಷನ್ ಕೂಡ ಇದ್ದು, ನೈಟ್ ಶಿಫ್ಟ್ ಎಲೆವೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇದ್ದು, ಇದು ಹೊಸಬರು ಕೂಡ ಟ್ರೈ ಮಾಡ್ಬೋದು. ಇದು ಭಾರತದಲ್ಲೇ ಕುಳಿತು US ಕ್ಲೈಂಟ್ಸ್ ಜೊತೆ ಕೆಲಸ ಮಾಡುವಂಥ ಅವಕಾಶ. ಹಾಗಾದರೆ ಈ ಕೆಲಸಕ್ಕೆ ಯಾರೆಲ್ಲ ಅರ್ಜೆಂಟ್ ಅವಕಾಶ ಮಾಡ್ಕೊಳ್ಬೋದು ಅಂದರೆ, ಸ್ಯಾಲರಿ ಎಷ್ಟು, ನೈಟ್ ಶಿಫ್ಟ್ ಹೇಗಿರುತ್ತದೆ, ಇಂಟರ್ವ್ಯೂ ಹೇಗಿರುತ್ತದೆ, ಅಪ್ಲೈ ಹೇಗೆ ಮಾಡಬೇಕು ಎಲ್ಲನೂ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕೊನೆಯವರೆಗೆ ನೋಡಿ. ಕಂಪನಿಯ ಬಗ್ಗೆ ಮಾಹಿತಿ ನಾನು ಆಲ್ರೆಡಿ ಹೇಳಿದ್ದೀನಿ. ಇದು ಫ್ರೆಂಡ್ಸ್ ಒಂದು ವೇಗವಾಗಿ ಬೆಳೆಯುತ್ತಿರುವಂಥ ಅಂತಾರಾಷ್ಟ್ರೀಯ ಕಂಪನಿಯಾಗಿದ್ದು, ಇದು ಮುಖ್ಯವಾಗಿ ಕಾಲೇಜು ಮತ್ತು ಯೂನಿವರ್ಸಿಟಿಗಳಿಗೆ ಸಂಬಂಧಿಸಿದ ಅಪಿಯರಲ್ ಮತ್ತು ಮರ್ಚೆಂಡೈಸ್ ಬಿಸ್ನೆಸ್ ನಡೆಸುತ್ತದೆ. ಈ ಕಂಪನಿಯ ವಿಶೇಷತೆ ಏನೆಂದರೆ, ಅವರು ರಿಮೋಟ್ ಎಂಪ್ಲಾಯೀಸಿಗೆ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ. ಎಂಪ್ಲಾಯೀಸಿಗೆ ಕರಿಯರ್ ಗ್ರೋತು, ಸ್ಯಾಲರಿ ಗ್ರೋತು ಮತ್ತು ಇಂಟರ್ನ್ಯಾಷನಲ್ ಎಕ್ಸ್ಪೋಸರ್ ಸಿಗ್ತಾ ಇದೆ. ಇದೀಗ ಭಾರತದಲ್ಲಿರುವಂಥ ಅಭ್ಯರ್ಥಿಗಳಿಗೂ ಕೂಡ ಪರ್ಮನೆಂಟ್ ರಿಮೋಟ್ ಜಾಬ್ ಅವಕಾಶ ನೀಡಲಾಗಿದ್ದು, ಹಾಗಾಗಿ ಭಾರತದಲ್ಲಿ ಯಾರು ಬೇಕಾದರೆ ಇಲ್ಲಿ ಅಪ್ಲೈ ಮಾಡಬಹುದು. ಜಾಬ್ ರೋಲ್ ಏನು? ಈ ನೇಮಕಾತಿಯ ಹುದ್ದೆ ಹೆಸರು ಇನ್ಸೈಡ್ ಸೇಲ್ಸ್ ಅಸೋಸಿಯೇಟ್ ಆಗಿದ್ದು, ಇದು ಮುಖ್ಯವಾಗಿ US ಕ್ಲೈಂಟ್ಗಳ ಜೊತೆಗೆ ಮಾತನಾಡುವಂಥದ್ದು. ಕಸ್ಟಮರ್ಸ್ ಅಥವಾ ಕ್ಲೈಂಟಿಗೆ ಕಂಪನಿಯ ಸರ್ವಿಸ್ ಬಗ್ಗೆ ವಿವರಿಸುವುದು, ಸೇಲ್ಸ್ ಪ್ರೊಸೆಸ್ ಹ್ಯಾಂಡಲ್ ಮಾಡಬೇಕು. ಈ ಕೆಲಸ ಸಂಪೂರ್ಣ ಕಮ್ಯುನಿಕೇಷನ್ ಮತ್ತು ಕ್ಲೈಂಟ್ ಹ್ಯಾಂಡಲಿಂಗ್ ಮೇಲೆ ಆಧಾರಿತವಾಗಿರುತ್ತದೆ. ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಇದರ ವಿವರ, ಮನೆಯಿಂದಲೇ ಮಾಡುವಂಥ ಕೆಲಸ, ಆಫೀಸಿಗೆ ಹೋಗಬೇಕಾಗಿಲ್ಲ, ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ಟು ಇದು ಎರಡು ಇದ್ದರೆ ಸಾಕು. ನಿಮ್ಮಲ್ಲಿ ಒಂದು ವೇಳೆ ಇಲ್ಲ ಅಂದರೆ ನೀವು ಬೈ ಮಾಡೋದಾದರೆ ನಿಮಗೆ ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ಗಳ ಬಗ್ಗೆ ನಾನು ಟ್ಯಾಗ್ ಮಾಡ್ತಾ ಇರ್ತೀನಿ ನಿಮಗೆ ವಿಡಿಯೋದಲ್ಲಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನೆಲ್ಲ ಪಿನ್ ಟ್ಯಾಗ್ ಮಾಡ್ತಾ ಇರ್ತೀನಿ. ನೀವು ಅಲ್ಲಿಂದ ಬೈ ಮಾಡ್ಕೋಬೋದು ಒಂದು ವೇಳೆ ನಿಮ್ಮಲ್ಲಿ ಇಲ್ಲ ಅಂದರೆ, ಹೌದಲ್ಲ? ಸರಿ, ಇದು ಸ್ಟೂಡೆಂಟ್ಗಳು, ಹೊಸಬರು, ಹೌಸ್ ವೈಫು ಮತ್ತು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡಲಿಕ್ಕೆ ಇಷ್ಟ ಇರುವವರು ಎಲ್ಲರೂ ಕೂಡ ಈ ಅವಕಾಶನ ಮಿಸ್ ಮಾಡದೆ ನೋಡಿ. ಸ್ಯಾಲರಿ ಪ್ಯಾಕೇಜು ನೋಡಿ, $700 ಪರ್ ಮಂತ್ ಪ್ಲಸ್ ಅನ್ಲಿಮಿಟೆಡ್ ಕಮಿಷನ್ ಕೂಡ ಇದೆ. ಇದನ್ನು ಭಾರತೀಯ ರೂಪಾಯಿಯಲ್ಲಿ ನೋಡಿದರೆ ಸುಮಾರು 58,000ದಿಂದ 65,000 ತನಕ ಮಂತ್ಲಿ ಸ್ಯಾಲರಿ ಬರಬಹುದು. ಡಾಲರ್ ರೇಟ್ ಮೇಲೆ ನಿಮಗೆ ಅವಲಂಬಿತವಾಗಿರುತ್ತದೆ. ಹಾಗೆಯೇ ಅನ್ಕ್ಯಾಪ್ಡ್ ಕಮಿಷನು, ನೈಟ್ ಶಿಫ್ಟ್ ಎಲೆವೆನ್ಸು, ಇನ್ಸೆಂಟಿವ್ ಕೂಡ ಕೊಡ್ತಾ ಇದ್ದಾರೆ. ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ ನಿಮಗೆ ಒಳ್ಳೆಯ ರೀತಿಯ ಇನ್ಕಮ್ ಕೂಡ ಸಿಗುತ್ತೆ, ಹೌದಲ್ಲ? ಅಡಿಷ್ನಲ್ ಬೆನಿಫಿಟು, ಹೆಲ್ತ್ ಇನ್ಶೂರೆನ್ಸನ್ನ ಹೇಳಿದ್ದೀನಿ. ಹಾಗೆ ಮೆಂಟಲ್ ಹೆಲ್ತ್ ಬೆನಿಫಿಟ್ಟು, ಕರಿಯರ್ ಗ್ರೋತು, ಲರ್ನಿಂಗ್ ಆಪರ್ಚುನಿಟಿ, ಪೇಯ್ಡ್ ಸಬ್ಸ್ಟೈನಲ್. ಇದು ನೋಡಿ, ಲಾಂಗ್ ಟರ್ಮ್ ಎಂಪ್ಲಾಯೀಸಿಗೆ 2 ತಿಂಗಳ ಇದು ಪೇಯ್ಡ್ ಸಬಟಿಯಲ್ ಅಂದರೆ ಕೂಡ ನೀಡಲಾಗುತ್ತೆ. ಅಂದರೆ 2 ತಿಂಗಳ ಪೇಯ್ಡ್ ಅಮೌಂಟ್ ಕೊಡ್ತಾ ಇದ್ದಾರೆ, ಹೌದಲ್ವಾ? ಇದು ತುಂಬ ರೇರ್ ಬೆನಿಫಿಟ್ ಅಂತ ಹೇಳ್ಬೋದು ನಿಮಗೆ. ವರ್ಕಿಂಗ್ ಅವರ್ಸ್ ಇದೆಯಲ್ಲ, US ಟೈಮ್ ಪ್ರಕಾರ ಬೆಳಿಗ್ಗೆ 8 AM ಇಂದ ಸಂಜೆ 5 PM ವರೆಗೆ. ಅಂದರೆ ಭಾರತದಲ್ಲಿ 6:30 ಸಂಜೆಯಿಂದ ಬೆಳಿಗ್ಗೆ 3:30ರವರೆಗೆ.
ಕೆಲಸದ ಸಮಯ. ಅಂದರೆ ನಾವು ನೈಟ್ ಶಿಫ್ಟ್ ಮಾಡಬೇಕಾಗುತ್ತೆ ಇಲ್ಲಿ, ಹೌದಲ್ಲ. ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡಲಿಕ್ಕೆ ಕಂಫರ್ಟೇಬಲ್ ಇದ್ದವರು ಮಾತ್ರ ಈ ಜಾಬಿಗೆ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಏನೆಲ್ಲ ಇರಬೇಕಂತ ಹೇಳಿದ್ದಾರೆ. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಲು, ಅಂದರೆ ಇಂಗ್ಲೀಷು ಕಮ್ಯುನಿಕೇಷನ್ ಸ್ಕಿಲ್ಲು ಚೆನ್ನಾಗಿರಬೇಕಂತೆ. ಮತ್ತು ನ್ಯೂಟ್ರಲ್ ಆ್ಯಸೆಂಟು, ಅಂದರೆ ಅಮೇರಿಕನ್ ಕ್ಲೈಂಟ್ ಜೊತೆ ಮಾತನಾಡಬೇಕಾಗಿರೋದ್ರಿಂದ ನಿಮ್ಮ ವರ್ತನೆ ಇದೆಯಲ್ಲ ತುಂಬ ಸಾಫ್ಟಾಗಿರಬೇಕು. ಹಾಗೆ ಸೇಲ್ಸ್ ಫೋರ್ಸ್ ನಾಲೆಜು ಬಗ್ಗೆ ಬೇಸಿಕ್ ನಾಲೆಜ್ ಇರಬೇಕಂತೆ ಅಡ್ವಾಂಟೇಜ್ ಆಗಿ. ಹಾಗೆ ಗೋಲ್ ಓರಿಯೆಂಟೆಡ್ ಮೈಂಡ್ಸೆಟ್ಟು, ಟಾರ್ಗೆಟ್ ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಕೂಡ ಇರಬೇಕು. ಫ್ರೆಷರ್ ಹ್ಯಾಂಡಲ್ ಮಾಡಬೇಕು. ಸೇಲ್ಸ್ ಜಾಬ್ ಆದ್ದರಿಂದ ಫ್ರೆಷರ್ ಇರುತ್ತೆ ಇದರಲ್ಲಿ, ಅಂದರೆ ನೀವು ಇದು ಮಾಡಬೇಕು, ಕಾಮಾಗಿ ಕೆಲಸ ಮಾಡಬೇಕು, ತುಂಬ ಥಿಂಕ್ ಮಾಡಿಕೊಂಡು, ಹೌದಲ್ಲ. ಕ್ವಾಲಿಫಿಕೇಷನು ಎನಿ ಗ್ರ್ಯಾಜುಯೇಟ್ ಆದರೂ ಪರವಾಗಿಲ್ಲ, ಫೈನಲ್ ಇಯರ್ ಸ್ಟೂಡೆಂಟ್ಗಳು ಮಾಡ್ಬೋದು, ಎಕ್ಸ್ಪೀರಿಯನ್ಸಿಂದ ಕ್ಯಾಂಡಿಡೇಟು ಮಾಡ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ ಉತ್ತಮವಾಗಿರುವವರು ಕೂಡ ಮಾಡ್ಬೋದಂತೆ. ಹಾಗೆಯೇ ಈ ಕೆಲಸದಲ್ಲಿ ನಿಮಗೆ ಡಿಗ್ರಿ ಕಂಪ್ಲೀಟೆಡ್ ಕ್ಯಾಂಡಿಡೇಟ್ಸು, ವರ್ಕ್ ಫ್ರಮ್ ಹೋಮ್ ಮಾಡಲಿಕ್ಕೆ ಇಷ್ಟ ಇರುವವರು, ಸೇಲ್ಸ್ ಫೀಲ್ಡ್ನಲ್ಲಿ ಕರಿಯರ್ ಬಿಲ್ಡ್ ಮಾಡಲಿಕ್ಕೆ ಇಚ್ಛಿಸುವವರು, ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಲು ಒಳ್ಳೆಯದಿರುವವರು, ಇಂಟರ್ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡಲು ಆಸಕ್ತಿ ಇರುವವರು, ಹೌಸ್ ವೈಫುಗಳು, ಫ್ರೆಷರ್ಸ್ಗಳು ಕೂಡ ಟ್ರೈ ಮಾಡ್ಬೋದು. ಇಂಟರ್ವ್ಯೂ ಪ್ರೊಸೆಸ್ ಹೇಗಿರುತ್ತೆ ಅಂತ ನೋಡಿ. ಅಪ್ಲಿಕೇಶನ್ ಸ್ಕ್ರೀನಿಂಗ್ ಇರುತ್ತೆ, ಅಂದರೆ ಮೊದಲಿಗೆ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ, ನಂತರ HR ಇಂಟರ್ವ್ಯೂ ಮಾಡ್ತಾರೆ, ಅದರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಚೆಕ್ ಮಾಡ್ತಾರೆ. ಮೂರನೆಯದಾಗಿ ಸೇಲ್ಸ್ ರೌಂಡು, ಸೇಲ್ಸ್ ನಾಲೆಜ್ ಮತ್ತು ಕ್ಲೈಂಟ್ ಹ್ಯಾಂಡ್ಲಿಂಗ್ ಎಬಿಲಿಟಿ ಇದೆಯಲ್ಲ ಅದನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಫೈನಲ್ ಡಿಸ್ಕಷನು ಸ್ಯಾಲರಿ ಮತ್ತು ಜಾಯ್ನಿಂಗ್ ಡೀಟೇಲ್ಸು ಡಿಸ್ಕಸ್ ಮಾಡ್ತಾರೆ ಒಂದು ವೇಳೆ ನೀವು ಸೆಲೆಕ್ಟ್ ಆದರೆ, ಹೌದಲ್ಲ. ರಿಸ್ಯೂಮಲ್ಲಿ ನಿಮ್ಮದು ಕಮ್ಯುನಿಕೇಷನ್ ಸ್ಕಿಲ್ಲು, ಸೇಲ್ಸ್ ಎಕ್ಸ್ಪೀರಿಯನ್ಸು, ಕಸ್ಟಮರ್ ಸಪೋರ್ಟ್ ಎಕ್ಸ್ಪೀರಿಯನ್ಸು, ಇಂಗ್ಲೀಷ್ ಫ್ಲೂಯೆನ್ಸಿ, ರಿಮೋಟ್ ವರ್ಕ್ ಸ್ಕಿಲ್ಲು, ಕಂಪ್ಯೂಟರ್ ನಾಲೆಜು ಇದೆಲ್ಲ ಮೆನ್ಷನ್ ಮಾಡಿ, ಹೌದಲ್ಲ. ಆ ಪ್ರೆಸರ್ಸ್ ಆಗಿದೆ ಇಂಟರ್ನ್ಶಿಪ್ ಅಥವಾ ಪ್ರಾಜೆಕ್ಟ್ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಅಪ್ಲೈ ಮಾಡುವ ವಿಧಾನ ಇದೆಯಲ್ಲ, ಆಫಿಷಿಯಲ್ ಕೆರಿಯರ್ ಪೇಜ್ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ. ಮೊದಲು ಕರೆಕ್ಟ್ ರೆಸ್ಯೂಮನ್ನು ಅಪ್ಲೋಡ್ ಮಾಡಬೇಕು, ಪ್ರಾಪರಾಗಿ ಇಮೇಲ್ ID ಬಳಸಬೇಕು, ಆ್ಯಕ್ಟಿವ್ ಮೊಬೈಲ್ ನಂಬರ್ ಕೊಡಬೇಕು, ಇಂಗ್ಲೀಷ್ನಲ್ಲಿ ಪ್ರೊಫೆಷನಲ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ, ಹೌದಲ್ಲ. ಈ ರೀತಿಯ ಇಂಟರ್ನ್ಯಾಷನಲ್ ರಿಮೋಟ್ ಜಾಬ್ಗೆ ಸಾವಿರಾರು ಜನ ಅಪ್ಲೈ ಮಾಡ್ತಾರೆ. ಹಾಗಾಗಿ ಕಾಂಪಿಟೇಷನ್ ತುಂಬ ಇರೋದರಿಂದ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇದೆಯಲ್ಲ ಅದು ಎಷ್ಟು ಉತ್ತಮವಾಗಿರುತ್ತೆ ಅಷ್ಟು ಈಸಿಯಾಗಿ ನಿಮಗೆ ಇಲ್ಲಿ ಕೆಲಸ ಸಿಗುತ್ತೆ, ಹೌದಲ್ಲ. ಹಾಗೆ ಫ್ರೆಷರ್ಸ್ಗಳು ಟ್ರೈ ಮಾಡ್ಬೋದು, ಇಂಗ್ಲೀಷ್ ಒಳ್ಳೆಯದಿರಬೇಕು, ಹೌದಲ್ಲ. ಕಮ್ಯುನಿಕೇಷನ್ ಪ್ರಾಕ್ಟೀಸ್ ಮಾಡಬೇಕು, ಇಂಟರ್ವ್ಯೂ ಪ್ರಿಪರೇಷನ್ ಮಾಡಬೇಕು, ಹೌದಲ್ಲ. ಇದು ಔಟ್ಸೈಡ್ ಕಂಟ್ರಿ ಆಗಿರೋದ್ರಿಂದ ನೀವೆಲ್ಲ ಪ್ರಿಪೇರ್ ಆಗಿದ್ದು ಮಾಡಬೇಕು, ಒಳ್ಳೆ ರೀತಿ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ, ಹೌದಲ್ಲ. ಇಲ್ಲಿ ಅಪ್ಲೈ ಮಾಡೋಂಥ ವಿಧಾನ ಇದೆಯಲ್ಲ ಅದನ್ನು ಕೂಡ ಹೇಳ್ತಾ ಇದ್ದೀನಿ. ಅಪ್ಲೈ ಮಾಡೋಂಥ ವಿಧಾನ ಕೂಡ ತುಂಬ ಸುಲಭವಾಗಿದ್ದು ನೀವು ಇಲ್ಲಿ ಯಾವ ರೀತಿ ಅಪ್ಲೈ ಮಾಡೋದಂತ ಹೇಳ್ತಾ ಇದ್ದೀನಿ.